ಹಾಯ್ ಎಲ್ಲರಿಗೂ. ಮಧ್ಯರಾತ್ರಿ 2 ಗಂಟೆ. ತುಂಬ ನಿದ್ರೆ ಬರ್ತಿದ್ರು. ಪಂಕಾಗಿ ರೆಡಿಯಾಗಿ ನಮ್ಮನ್ನು ಪಿಕ್ ಮಾಡೋಕ್ಕೆ ಬಂದಿದ್ದ ವೆಹಿಕಲ್ನ ಹತ್ಕೊಂಡು ಏರ್ಪೋರ್ಟ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. 5:30ಗೆ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಏರ್ಪೋರ್ಟಲ್ಲಿ ನಮ್ಮೆಲ್ಲರ ಪ್ರೀತಿಯ ಸಾಧು ಕೋಕಿಲ ಸರ್ ಸಹ ಸಿಕ್ಕಿದ್ರು. ಅವರಿಗೂ ಒಂದು ಹಾಯ್ ಮಾಡಿ ನಾವು ನೆಕ್ಸ್ಟ್ ಚೆಕ್ ಇನ್ ಆದ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಲಾಂಜ್ಗೆ. ನಾವು ಒಂದು 6 ಕಾರ್ಡ್ಸ್ ತೊಗೊಂಡೋಗಿದ್ವಿ. 6 ಕಾರ್ಡ್ಸಲ್ಲಿ ನಮ್ಮದು ಒಂದು 2 ಕಾರ್ಡ್ಸ್ ಅಕ್ಸೆಪ್ಟ್ ಆಯಿತು. ನಮ್ಗೆ 2 ಕಾರ್ಡ್ಸ್ ಸಾಕಿತ್ತು. ಲಾಂಚ್ದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಆ್ಯಂಡ್ ಆಲ್ಕೋಹಾಲ್ ಇರುತ್ತೆ. ಜಸ್ಟ್ ಫಾರ್ ₹2 ನಮ್ಗೆ ಅಷ್ಟೇ ಕಟ್ಟಾಗಿದ್ದು. ಕಾರ್ಡ್ ಬಂದು ವೀಸಾ ಕಾರ್ಡ್ಸ್ ಮತ್ತು ಪ್ಲಾಟಿನಮ್ ಕಾರ್ಡ್ಸ್ ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. ಬೇರೆ ಕಾರ್ಡ್ಸ್ ಎಲ್ಲ ಅಷ್ಟಾಗಿ ಅಕ್ಸೆಪ್ಟ್ ಆಗೋದಿಲ್ಲ. ಇಲ್ಲ ನಾವು ವಿತೌಟ್ ಕಾರ್ಡ್ ಊಟ ಮಾಡ್ತೀವಿ ಅಂದರೆ ಪರ್ ಹೆಡ್ 2300 ಸಮಥಿಂಗ್ ಆಗುತ್ತೆ ಒಬ್ಬರಿಗೆ. ನೆಕ್ಸ್ಟ್ ನಾವು ಫ್ಲೈಟಿಗೆ ಬಂದ್ವಿ. ಫ್ಲೈಟಲ್ಲಂತೂ ಕುತ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಗೋವಾ ರೀಚ್ ಆಗಿದೆ ಗೊತ್ತಾಗಲಿಲ್ಲ. ಗೋವಾ ಅಲ್ಲಿ ನಮಗೆ ಅಂತ ವೆಹಿಕಲ್ ಕಳಿಸಿದ್ರು. ಅಲ್ಲಿಂದ ನಾವು ರೀಚ್ ಆಗಿದ್ದೆ ಮೊರ್ಮುಗಾವ್ ಪೋರ್ಟ್ಗೆ. ಅಲ್ಲಿ ನಾವು ಚೆಕ್ ಇನ್ ಆಗಿದ್ದು ಕಾರ್ಡೆಲಿಯಾ ಕ್ರೂಸ್ಗೆ. ಇದು ಒನ್ ಆಫ್ ಮೈ ಡ್ರೀಮ್. ಇದರಲ್ಲಿ ನಾವು ಜರ್ನಿ ಮಾಡಬೇಕು ಅಂತ. ರೂಮಲ್ಲಿ ಟೋಟಲಿ 10 ಫ್ಲೋರ್ಸ್ ಇದೆ. ಅದರಲ್ಲಿ ನಮಗೆ ರೂಮ್ ಬುಕ್ಕಿಂಗ್ ಆಗಿದ್ದು ಫ್ಲೋರಲ್ಲಿ. ರೂಮಿಗೆ ಚೆಕ್ ಇನ್ ಆದ್ವಿ. ರೂಮ್ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸಿದ್ರೂ ತುಂಬಾ ಲಕ್ಸುರಿಯಸ್ ಆಗೇ ಇತ್ತು. ಕ್ರೂಸಲ್ಲಿ ಹಾಸ್ಪಿಟಾಲಿಟಿ ಎಲ್ಲ ತುಂಬಾ ಲಕ್ಸುರಿಯಸ್ ಆಗಿದೆ. ನೆಕ್ಸ್ಟ್ ನಾವು ಹೋಗಿದ್ದೆ ಲಂಚ್ಗೆ. ಲಂಚಲ್ಲಿ ಹೆಚ್ಚು ಕಮ್ಮಿ ಒಂದು 30 ಐಟಮ್ಸೇ ಇತ್ತು ಅಂತ ಅನಿಸುತ್ತೆ. ಎಲ್ಲ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ಶಿಪ್ ಇವಾಗ ಮೂವಿಂಗ್ ಸ್ಟಾರ್ಟ್ ಆಗಿದೆ. ಫೀಲ್ ಆಗ್ತಿದೆ ಮೂವ್ ಆಗ್ತಿರೋದು ಲೈಟಾಗಿ. 3:30 ಇವಾಗ ಸ್ಟಾರ್ಟ್ ಆಯಿತು. ನಾವು ಈಗ ಮಧ್ಯದಲ್ಲಿದ್ದೀವಿ. ಈಗ ನಾವು ಹೋಗ್ತಿರೋದು ಲಕ್ಷದ್ವೀಪ್ಗೆ. ಮಾರ್ನಿಂಗ್ ಆ್ಯಕ್ಚುಲಿ ನಾವು ರೀಚ್ ಆಗಿರೋದು ಲಕ್ಷದ್ವೀಪ್ಗೆ. ನೈಟ್ ಫುಲ್ ಟ್ರಾವೆಲ್ ಇರುತ್ತೆ ಕ್ರೂಸಲ್ಲಿ. ಇದು ಕಾರ್ಡೆಲಿಯಾ ಕ್ರೂಸ್. ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ಬಂದು ಮೇಲ್ಗಡೆ ಇದ್ದೀನಿ 11th ಫ್ಲೋರಲ್ಲಿ. ನೆಕ್ಸ್ಟ್ ನಾವು ಮತ್ತೆ ಈವ್ನಿಂಗ್ ಪೂಲ್ ಬಾರ್ ಹತ್ರ ಹೋದ್ವಿ. ಅಲ್ಲಿ ಅನ್ಲಿಮಿಟೆಡ್ ಆಲ್ಕೋಹಾಲ್ ಇರುತ್ತೆ. ಸ್ನ್ಯಾಕ್ಸ್ ಬೇಕು ಅಂದರೆ ಪೇ ಮಾಡಬೇಕು. ₹5 ಸ್ನ್ಯಾಕ್ಸು ಒಂದು ₹70 ಅಂತೂ ಆಗುತ್ತೆ. ಅಷ್ಟು ನಾವು ಪೇ ಮಾಡಲೇಬೇಕಾಗುತ್ತೆ ಸ್ನ್ಯಾಕ್ಸ್ ಬೇಕು ಅಂದರೆ ಅಷ್ಟೇ. ನೆಕ್ಸ್ಟ್ ನಾವು ನೈಟ್ ಕ್ರೂಸ್ ಪಾರ್ಟಿ ಇರುತ್ತೆ.